ನಮ್ಮ ಹಸುನ ತೊಳೆದು 2 ದಿನ ಕೂಡ ಆಗಿತ್ತು. ಅದಕ್ಕೋಸ್ಕರ ಹಸು ಕೂಡ ತೊಳೆದೆ ಬೆಳಗ್ಗೆನೆ ಸೆರೆಮ್ಟಿದ್ದು ಹಸುನೆಲ್ಲ ತೊಳೆದಿದ್ದಾದ್ಮೇಲೆ ನಾನು ಸ್ಪ್ರೇ ಕೂಡ ಮಾಡಿದೆ. ಯಾವ್ದಪ್ಪ ಮಾಡ್ತಾ ಇದ್ದಂತ ನೀವ್ಯಾರದಕ್ಕೆಲ್ಲ ಬುಟೆಕ್ಸೋ 140 ರೂಪಾಯಿ ಕರೆಕ್ಟಾಗಿ 10 ಲೀಟರ್ ಕೂಡ ಆಗ್ತೈತೆ. ತೆಮ್ಮದ ಮೇಲೆ ಹೊಡೆದ್ರೆ ಅದು ಕ್ಲೀನಾಗಿ ನಣುಗ್ಲು ಸೊಳಗೇನು ಕುತ್ಕೊಳಲ್ಲ. ಸೆರೆಮ್ಟಿದ್ದು ನನ್ನ ಫ್ರೆಂಡ್ ಪೊಮ್ಮಬಿಟ್ಟಿದ್ದು ಇವತ್ತು ನನ್ನ ಬರ್ತ್ಡೇ ಐತೆ ಪಾರ್ಟಿ ಕೊಡ್ತೀನಿ ಬಾ ಅಂತಂದ. ಸೆರೆಮ್ಟಿದ್ದು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮಾಡೂರ್ ಕಡೆ ಹೋಗ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗಿದ್ದು ಮಾಲೂರು ಮಾರಮ್ಮ ತಾಯಿ ದೇವಸ್ಥಾನಕ್ಕೆ. ಯಾಕಂತಂದ್ರೆ ಇವತ್ತು ಬರ್ತ್ಡೇ ಅಲ್ಲ, ಅದಕ್ಕೆ ದೇವ್ರು ಒಳ್ಳೇದು ಮಾಡಲಿ ಅಂತ ಇಲ್ಲಿ ಕರ್ಕೊಂಡು ಹೋದೆ. ಹಂಗೆ ಬರ್ಬೇಕಾದಾಗ 1 kg ಕೇಕ್ ಕೂಡ ತಗೊಂಡೆ. ಎಣ್ಣೆ ಹಾಕೋದಕ್ಕಿಂತ ಅನ್ನ ಹಾಕೋ ಕೆಲಸ ಮಾಡೋಣ ಅಂದ್ಬಿಟ್ಟು ನನ್ನ ಫ್ರೆಂಡ್ನ ಕರ್ಕೊಂಡ್ ಬಂದಿದ್ದು ಮಾಲೂರಲ್ಲಿರುವ ವೈಟ್ ಗಾರ್ಡನ್ ಅಲ್ಲಿರುವ ಅನಾಥಾಶ್ರಮಕ್ಕೆ ಕರ್ಕೊಂಡ್ ಬಂದಿದ್ದೆ. ಸೆರೆಮ್ಟಿದ್ದು ನಾವು ಏನೇನಪ್ಪ ತಗೊಂಡು ಹೋಗಿದ್ರಿ ಇವತ್ತಂದ್ರೆ ಬಾದಾಮ್ ಮಿಲ್ಕು, ಸ್ವೀಟು ಮತ್ತೆ ಕೇಕು, ಅದ್ರ ಜೊತೆಗೆ ಪಲಾವ್ ಕೂಡ ಮಾಡಿಸಿದ್ರೆ. ಇಷ್ಟೆಲ್ಲ ಮಾಡಿಸಿದ್ದು ಏನಕ್ಕಪ್ಪ ಅಂತಂದ್ರೆ ಇವ್ ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು, ಅದಕ್ಕೋಸ್ಕರ ಇವ್ ನೀವು ಯಾರಾದ್ರೂ ವಿಶ್ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ವಿಶ್ ಮಾಡಿ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ನಿಮ್ಗೂ ಒಂದು ಕನ್ಸಿರ್ತೈತೆ ನನ್ನ ಬರ್ತ್ಡೇಗೆ ಈ ತರ ಅನ್ನ ಆಗ್ಬೇಕಂತ, ಬಟ್ ಅದು ಕನ್ಸಾಗಿ ಉಳ್ಕೊಂಡಿರ್ತೈತೆ. ಭಗವಂತನ ನಾನು ಕೇಳ್ಕೊಳೋದು ಒಂದೇ, ಆ ದೇವ್ರು ಆದಷ್ಟು ಬೇಗ ಅಂತವ್ರಿಗೆಲ್ಲ ಒಳ್ಳೇದ್ ಮಾಡ್ಲಿ, ಅವ್ರ ಕನ್ಸು ನೆನ್ಸ್ ಮಾಡ್ಲಿ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ನಾ ಮಾಡೋ ಒಳ್ಳೆ ಕೆಲಸನೇ ನಾಳೆ ದಿನ ನಮ್ಮನ್ನ ಕಾಪಾಡೋದು. ಅದೇ ತರ ಯಾರ್ಯಾರೆಲ್ಲ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇದೀರಾ ಎಲ್ಲರಿಗೂ ಅಷ್ಟೇ ನೀವು ಒಳ್ಳೊಳ್ಳೆ ಕೆಲಸ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ನನ್ನ ಫಾಲೋ ಮಾಡ್ತಾ ಇರೋ ನನ್ನ ದೇವರುಗಳಿಗೆ ಅವ್ರಿಗೂ ಅಷ್ಟೇ ಒಳ್ಳೇದಾಗ್ಲಿ ಈ ವಿಡಿಯೋ ಮುಖಾಂತರ ನಾನು ಹೇಳಕ ಇಷ್ಟಪಡ್ತೀನಿ. ಇವತ್ತೇನಕಪ್ಪ ವಿಚಾರ ಅಂತಂದ್ರೆ ನಮ್ಮ ರಾಕಿ ಬಾಯಿ ನನ್ನ ಫೋಟೋಸ್ ಎಲ್ಲ ಅವರೇ ಎಡಿಟ್ ಕೂಡ ಮಾಡಿದ್ದು. ಅದಕ್ಕೆ ಅವ್ರ ಬರ್ತ್ಡೇ ಕೂಡ ನಿಂತು ಪಾರ್ಟಿ ಕೊಡ್ತೀನಿ ಅಂತ ಹೇಳಿದಾಗ ನಾನು ಈ ಜಾಗ ಕರ್ಕೊಂಡ್ ಬಂದೆ. ನಾನು ಮಾಡಿದ ಒಳ್ಳೆ ಕೆಲಸ ಆದ್ರೆ ನಿಮ್ಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬಿಟ್ಟೆ. ಸೆಮ್ಟ್ ಅಲ್ಲಿ ಇದ್ದಿದ್ದ ಮಕ್ಕಳನ್ನೆಲ್ಲ ಮಾತಾಡ್ಸ್ಕೊಂಡು ನಾವು ಬಂದಿದ್ದೆ ಊಟ ತಿನ್ನಕ. ಫಸ್ಟ್ ಸಾಲಿಡ್ ಅಲ್ಲಿ ಸ್ಟಾರ್ಟ್ ಮಾಡಿ ಲಾಸ್ಟ್ ಅಲ್ಲಿ ಚಿಕನ್ ನಲ್ಲಿ ಕೂಡ ಎಂಡ್ ಮಾಡಿದ್ರೆ. ಇಷ್ಟೆಲ್ಲ ಮಾಡಿಸಿದಾಗ ಏನೇನ್ ಇರ್ತೈತೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿರ್ತೈತೆ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರಕ ರಾತ್ರಿ 9:30 ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.